ಹಾಯ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ರೀಸನ್ನು ನಾವು ಚಿಮ್ನಿ ತರಿಸಿದ್ರಿ. ಅದು ಇನ್ಸ್ಟಾಲೇಷನ್ ಟೀಮ್ ಅವ್ರು ಬರ್ತಿದಾರಂತೆ. ಅದಕ್ಕೆ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಯಾಕಲ್ಲಿ ಬಸ್ ಸ್ಟಾಪ್ ಎದುರುಗಡೆ ಇದ್ದಾರಂತೆ. ಇಲ್ಲಿ ಮೇಲೆ ಬಂದರೆ ಕಾಣಿಸುತ್ತೆ, ಪೂರ್ತಿ ನೋಡ್ಬೋದು. ಅದಕ್ಕೆ ಇಲ್ಲಿ ಮೇಲೆ ಬಂದು ಫೋನ್ ಮಾಡಿದ್ರು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತು ನಾನು ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ. ನೀವು ಏನೇನು ಮಿಸ್ಟೇಕ್ ಮಾಡಿಕೊಡ್ದು ಎಲ್ಲೆಲ್ಲಿ ಎಡವಿದ್ದೀರಾ ಅಂತ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ. ನೀವು ಈ ವಿಡಿಯೋ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿದ್ರೆ 2,000-3,000 ಸಾವಿರ ಆರಾಮಾಗಿ ನೀವು ಉಳಿಸ್ಬೋದು ನೋಡಿ. ಅಲ್ಲಿ ಬರ್ತಿದ್ದಾರಂತೆ, ಕಾಲ್ ಮಾಡಿದ್ರು. ಇಲ್ಲಿ ಮೇಲೆ ಬಂದರೆ ಆರಾಮಾಗಿ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಮೇಲೆ ಬಂದೆ. ವ್ಯೂ ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ. ಬಂದರು, ಅಲ್ಲಿ ಆಚೆ ಇದ್ದಾರೆ. ಬನ್ನಿ, ನಿಮ್ಗೆ ಫುಲ್ ಪ್ರೋಸೆಸ್ ನೋಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಇನ್ಸ್ಟಾಲೇಷನ್ದು. ನೋಡಿ, ಇದೇ ಬಾಕ್ಸು ಫುಲ್ಲು ಹೇಳ್ತೀನಿ, ರಿವ್ಯೂ ಮಾಡಿ ನೋಡಿ. ನೋಡಿ, ಬಂದರು ಇವರೇ ಇನ್ಸ್ಟಾಲೇಷನ್ ಟೀಮು. ನಾನು ಇದು ತಂದು 3 ದಿನ ಆಯಿತು. ಇವ್ರು ಈಗ ಬಂದಿದ್ದಾರೆ 3 ದಿನ ಆದಮೇಲೆ. ತುಂಬ ಬೇಜಾರಾಯಿತು. ನೋಡೋಣ ಇನ್ಸ್ಟಾಲೇಷನ್ ಏನೇನು ಹೆಂಗೆ ಎತ್ತ ಅಂತ. ನೋಡಿ, ಒಳಗೆ ಹೀಗಿರುತ್ತೆ ನೋಡಿ. ಅದು ಇದು ಲೆಂತ್ ತಗೊತಾರೆ. ಕವರ್ ಓಪನ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಚೆನ್ನಾಗಿದೆ, ಏನು ಡ್ಯಾಮೇಜ್ ಆಗಿಲ್ಲ. ನೀವು ತಂದವ್ರು ಓಪನ್ ಮಾಡಿದಾಗ ಒಂದು ಸತಿ ನೋಡ್ಕೊಂಬಿಡಿ ಅವ್ರ ಮುಂದೆನೇ ಏನಾದರೂ ಡ್ಯಾಮೇಜ್ ಆಗಿದೆಯೋ ಇಲ್ಲೋ ಅಂತ. ಡ್ಯಾಮೇಜ್ ಆಗಿದ್ದರೆ ಅವ್ರು ಹಂಗೆ ರಿಟರ್ನ್ ತೊಗೊಂಡೋಗಿ ತೊಗೊಂಬರ್ತಾರೆ. ಆಮೇಲೆ ಅಂದರೆ ತುಂಬ ಕಷ್ಟ, ಲೇಟ್ ಮಾಡ್ತಾರೆ. ಈಗ ನಾವು ತಂದು ಫೋನ್ ಮಾಡಿ ಸಾಕಾಯಿತು. 3 ದಿನ ಆದಮೇಲೆ ಬಂದಿದ್ದಾರೆ ನೋಡಿ. ಅದು ಸೈಜ್ ತೊಗೊತಾ ಇದ್ದಾರೆ. ಈಗ ಅಲ್ಲಿ ಸೈಜ್ ತೊಗೊತಾರೆ, ತೊಗೊಂಡು ನಮ್ಗೆ ಎಷ್ಟು ಮೇಲೆ ಬೇಕೋ ಅಷ್ಟು ಮೇಲೆ ಹಾಕ್ಸ್ಕೊಬೇಕು ನೋಡಿ. ಅದು ತೊಗೊತಾ ಇದ್ದಾರೆ ಅಳತೆ. ಚಿಮ್ನಿ ನಮ್ದೇನು ಡ್ಯಾಮೇಜ್ ಆಗಿರಲಿಲ್ಲ, ನೋಡಿಕೊಂಡೆ ನಾನು ನೋಡಿ. ಅಲ್ಲಿ ಅಳತೆ ತೊಗೊತಾರೆ. ನಮ್ಗೆ ಎಲ್ಲಿ ಬೇಕೋ ಅಷ್ಟು ಮೇಲಕ್ಕೆ ಹಾಕ್ಸ್ಕೊಳ್ಳಿ. ಯಾಕಂದರೆ ಅವ್ರು ಕೆಳಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಮೇಲೆ ಟೈಲ್ಸ್ ಕೊಟ್ಟಿಲ್ಲಲ್ಲ, ಅದ್ರ ಮೇಲೆ ಅವ್ರು ಹಾಕಲ್ಲ. ಯಾಕಂದರೆ ಅದು ನಿಂತ್ಕೊಳಲ್ಲ ಅಂತ. ನೀವೇನು ಮಾಡಿ ಅಂದರೆ, ಒಂದು ಚಕ್ಕೆ ಇರುತ್ತೆ ಈ ವುಡ್ಡುದು, ಆ ವುಡ್ಡುದು ಅದು ಅವ್ರು ಕೊಟ್ಬಿಟ್ಟು ಅದ್ರ ಮೇಲೆ ಹಾಕ್ಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಇಲ್ಲೋ, ಇಲ್ಲ ಅವ್ರೇನೋ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಇದೊಂದು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನೋಡಿ. ಅಲ್ಲಿ ಲೆಂತ್ ತೊಗೊತಾ ಇದ್ದಾರೆ. ನಾನು ಹೇಳಿದ್ದೆ, ಅವ್ರು ಅದೇ ಈಟಾಗಿ ಹಾಕ್ತಿದ್ದಾರೆ ನೋಡಿ. ಅಲ್ಲಿ ಹೊಡಿತಾರೆ, ಅಲ್ಲಿ ಮಾರ್ಕ್ ಮಾಡ್ಕೊತಾರೆ ಅವರು. ಮಾರ್ಕ್ ಮಾಡಿಕೊಂಡು ಮಿಷಿನಿಂದ ಸ್ಕ್ರೂ ಟೈಟ್ ಮಾಡ್ಕೊತಾರೆ ನೋಡಿ. ಅಲ್ಲಿ ಮಾರ್ಕ್ ಮಾಡ್ಕೊತಿದ್ದಾರೆ. ನಮ್ಮದು ಸ್ವಲ್ಪ ಹೈಟೇ ಹಾಕ್ಸ್ಬೇಕಾಗಿತ್ತು, ನನಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಮಾಡೋ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನೋಡಿ. ಅದು ಸ್ಕ್ರೂ ಹಾಕ್ತಿದ್ದಾರೆ ಅಲ್ಲಿ. ಮತ್ತು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಏನು ಅಂತ, ಎಲ್ಲ ತೋರಿಸ್ತೀನಿ ನಾನು. ಇವತ್ತು ಕಿಚನ್ ಗಲೀಜಾಗಿದೆ. ಯಾಕಂದರೆ ಇವ್ರು ಬಂದರು ಅಂದರೆ ಎಲ್ಲ ಗಲೀಜಾಗುತ್ತೆ. ಅದಕ್ಕೆಲ್ಲ ಒಂದೇ ಸತಿ ಇನ್ಸ್ಟಾಲ್ ಆದಮೇಲೆ ಕ್ಲೀನ್ ಮಾಡೋಣ ಅಂತ ನೋಡಿ. ಅದು ಅಲ್ಲಿ ಹಾಕಿದ್ದಾರೆ. ಮತ್ತು ಈ ಪೈಪು ಅದು ಬಾಕ್ಸಲ್ಲಿ ಬಂದಿರಲ್ಲ, ಅವರೇ ತೊಗೊಂಬರ್ತಾರೆ ಇನ್ಸ್ಟಾಲೇಷನ್ ಟೀಮ್ ಅವರು. ಅದಕ್ಕೊಂದು ಕ್ಯಾಪ್ ಕೊಡ್ತಾರೆ. ಆ ಕ್ಯಾಪಿಂದ ಪ್ಲಾಸ್ಟಿಂದ ನೀವು ನೀಟಾಗಿ ಹಾಕ್ಸ್ಕೊಳ್ಳಿ. ಒಂದು ಸತಿ ಪೈಪ್ ಮುಟ್ಟು ನೋಡಿ ಏನಾದರೂ ಇದಾಗಿದೆಯಾ ಅಂತ. ಮುಟ್ಟು ನೋಡಿ, ಅದು ನೀಟಾಗಿ ಆ ಪ್ಲಾಸ್ಟರ್ ಹಾಕ್ಸ್ಕೊಳ್ಳಿ. ಅವ್ರು ಹಾಕಿದ್ದಾದ್ಮೇಲೆ ನೀವು ಒಂದು ಸತಿ ನೋಡಬೇಕದು ನೋಡಿ. ಮತ್ತು ಇದರಿಂದ ನನಗೊಂದು ತುಂಬ ಬೇಜಾರಾಯಿತು. ಅದು ಏನಂತ ಹೇಳ್ತೀನಿ. ಆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ನೋಡಿ. ಅದು ಕರೆಕ್ಟಾಗೋದು ಅಲ್ಲಿ ಫಿಟ್ ಮಾಡ್ತಾರೆ. ಫಿಟ್ ಮಾಡಿ ಮತ್ತು ಅಲ್ಲಿ ಓಲಿ ಇಕ್ಕಿಲ್ಲ ನಾವು. ಕನ್ಸ್ಟ್ರಕ್ಷನ್ ಟೈಮಲ್ಲಿ ಓಲ್ ಇಕ್ಕಿಲ್ಲ. ಅದು ಓಲ್ ನೀವೇ ಇಕ್ಕಿರಿ, ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂದರೆ ಇವ್ರು ಇಕ್ಕಿಲ್ಲ. ಅದೊಂದು ಬೇಜಾರಾಯಿತು. ಅದು ಹಾಗೆ ಬಿಡಿಸಿದ್ದೀನಿ. ಆಮೇಲೆ ಬೇಕಂದರೆ ಇಟ್ಕೊಂಡು ನಾನು ಆಚೆ ಬಿಟ್ಕೊಡ್ತೀನಿ ಅಂತ. ಮತ್ತು ಇವರು ಇನ್ಸ್ಟಾಲೇಷನ್ನು ಫೀಸ್ ಇವ್ರು ಹೇಳಿದ್ದು 600 ಅಂತ. 600 ಅಂದರು. ಆಮೇಲೆ ಇವ್ರು ಬಂದು ಇನ್ಸ್ಟಾಲೇಷನ್ 600, ಆ ಪೈಪಿಗೆ ಎಕ್ಸ್ಟ್ರಾ ಅಮೌಂಟು, ಮತ್ತು ಅದು ಒಂದು ಕ್ಲ್ಯಾಂಪ್ ಹೊಡಿಯೋಕ್ಕೆ, ಅದು ಪೈಪಿಗೆ ಒಂದು ಕ್ಲ್ಯಾಂಪ್ ಹೊಡಿ ಅಂದೆ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ. ಎಲ್ಲ ಸೇರಿ 2,200 ತೊಗೊಂಡ್ರು. ನೀವು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸತಿ ಕೇಳ್ಕೊಳ್ಳಿ ಅದನ್ನ. రెండోది వచ్చి ఆటోమేషన్. ఓకే, మోషన్లో వచ్చి బిట్వీన్ దీస్ టూ సెన్సర్స్ వీ హ్యావ్ టు వేవ్ అవర్ హ్యాండ్. సెన్సార్ ఫస్ట్ స్పీడ్ వస్తుంది, రైట్
ఓకే తర్వాత మనం ఇంక్రీజ్ చేయాలనుకుంటే డిపెండింగ్ అపాన్ అవర్ యూసేజ్ we have to increase the సెకండ్ వన్, second speed. Okay. థర్డ్, Third speed. Again we have to decrease this. Again we have to go like this. వన్. First, second, third. You can do like this, First. reverse. Okay. We have to shut down means. Then we have to keep reverse direction. It will take 3 minutes of time. Then it will automatically shut down. Because so much heat is there. That's why it will take 3 minutes. No. There is no cake. We have to shut down now. Then another time it will be shut down. Return 2 times it will be shut down. Shut down. Okay. And 1, 2, 3. Okay. Then manual. Switch on the power and make switch on power. First speed, second speed, third speed. If you want light, you can use the light. If you want it, you can switch off. And one more thing. This is the auto clean mode. Switch on the power and make it a long press. It will take 5 minutes of time and it will heat the entire the body of the motor and oil will collect it into this tray. I have to keep it there. Keep it there. After 9 minutes, we can remove the pump and we have to clean and we have to wait as usual. Like monthly once we should clean, or This one monthly or 2 months once. 2 months once. Auto clean one. ಹಾಂ. And this filter. This is the filter. We have to clean every. ನೋಡಿ, ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, ಮನೆಗೆ ಏನಾದರೂ ಬಂದರೆ ಪೂಜೆ ಮಾಡಬೇಕು. ಹೊಸ್ದಾಗಿ ಏನಾದರೂ ಬಂದರೆ ನಾವು ಪೂಜೆ ಮಾಡ್ತಾಯಿದ್ದೀರಿ. ಏನಿಲ್ಲ, ಅದು ಸೆನ್ಸಾರು, ಇದರಲ್ಲಿ ಸೆನ್ಸಾರು ಇದೆ, ಮ್ಯಾನ್ಯುವಲ್ಲು ಇದೆ. ಅಲ್ಲಿ ಸ್ವಿಚ್ ಆನ್ ಮಾಡೋದು, ನಮಗೆ ಸ್ಪೀಡ್ ಎಷ್ಟು ಬೇಕು 1 2 3 ಲೆವೆಲ್ ಇದೆ. ಅದು ಹೊಗೆ ಎಷ್ಟು ಬರುತ್ತೋ ಅದ್ರ ಮೇಲೆ ಲೆವೆಲ್ ಸೆಟ್ ಮಾಡಿ ಇಟ್ಕೊಳೋದು. ಮತ್ತು ಅಲ್ಲಿ ಒಂದು ಇದು ಕೊಟ್ಟಿದ್ರಲ್ಲ, ಅದು ಆಟೋಮೆಟಿಕ್ ಕ್ಲೀನರಲ್ಲಿದೆ, ರೀಸೈಕಲ್ ಕ್ಲೀನ್ ಮಾಡ್ಕೊಳೋದು. ಆ ಥರ ಮಾಡಿ. ಮತ್ತು ನಾನು ಹೇಳ್ತಿದ್ದೆ ಇನ್ಸ್ಟಾಲೇಷನ್ ಟೈಮಲ್ಲಿ ನೀವು ಅಲ್ಲಿ ಆ ಸೇಲ್ಸ್ ಆಫೀಸರ್ನೇ ಕೇಳ್ಕೊಳ್ಳಿ ಇನ್ಸ್ಟಾಲೇಷನ್ ಎಷ್ಟು ಏನು ಅಂತ. ಅಲ್ಲಿ ನಮ್ಗೆ ಹೇಳಿದ್ದು 600 ಅಂತ. ಇಲ್ಲಿ ಇವ್ರು ಬಂದು ಪೆಟ್ರೋಲ್ದು ಅದು ಕ್ಲ್ಯಾಂಪ್ ಹೊಡಿಯೋಕ್ಕೆ 150 ರೂಪಾಯಿ ತೊಗೊತಾರೆ, ಒಂದು ಕ್ಲ್ಯಾಂಪ್ ಹೊಡಿಯೋಕ್ಕೆ. ಎಲ್ಲ ಸೇರಿ 2200 ರೂಪಾಯಿ ತೊಗೊಂಡ್ರು. ಇದು ಯಾಕೋ ನನಗೂ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ನೀವು ಆ ಮೋಸ ಹೋಗೋಕೆ ಹೋಗಬೇಡಿ. ನೋಡಿ, ಪೂಜೆ ಮಾಡ್ತಾಯಿದ್ದೀರಿ. ಮತ್ತು ಇದ್ರ ಬಗ್ಗೆ ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿವ್ಯೂ ಕೊಡ್ತೀನಿ, ಹೆಂಗೆ ಏನು ಅಂತ. ವಾರಂಟಿ ಕಾರ್ಡೆಲ್ಲ ಇವ್ರು ಇನ್ಸ್ಟಾಲೇಷನ್ ಟೀಮ್ ಅವರೇ ಬಂದು ಕೊಡ್ತಾರೆ. ಒಂದು 6 ತಿಂಗಳು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ, ಚೆನ್ನಾಗಿದೆಯೋ ಇಲ್ಲೋ, ಹೆಂಗೆ ಏನು ಅಂತ. ಈಗ ಇನ್ಸ್ಟಾಲೇಷನ್ ಪ್ರೊಸೆಸ್ ಫುಲ್ಲು ತೋರಿಸಿದ್ದೀನಿ ನೋಡಿ. ಈ ಥರ ಸ್ಟೆಪ್ 1, ಸ್ಟೆಪ್ 2, ಈ ಥರ ಸೆನ್ಸರ್ ಇದೆ. ಇಲ್ಲ ನೀವು ಆಟೋಮೆಟಿಕ್ಕಾಗಿ ಅಲ್ಲಿ ಪ್ರೆಸ್ ಮಾಡ್ಕೊಬೋದು ಕೈಯಿಂದ. ನೋಡಿ, ತಿರ್ಗಾ 2 ಸತಿ ರಿವರ್ಸ್ ಮಾಡಬೇಕು, ಆಫ್ ಆಗೋಗುತ್ತೆ.